ನೋಡ್ ಲಕ್ಷ್ಮಿ, ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಕ್ಲಾಸ್ ಮುಗಿದ ತಕ್ಷಣ ಮನೆಗ್ ಬಂದ್ಬಿಡು. ಯಾರ ಹತ್ರನೂ ಮಾತಾಡಕ್ ಹೋಗ್ಬೇಡ. ಬಾಯ್. ಬಾಯ್. ಏ ಲಕ್ಷ್ಮಿ, ಇಲ್ ಬಾ. ಏನೇ ಹಾಸ್ಪಿಟಲ್ ನಲ್ಲಿ ಗ್ಯಾಂಗ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ಗ್ಯಾಂಗ್ ಲೀಡರ್ ಇವನೇ. ಇವನ ದೊಡ್ಡ ನಸೆ. ನಿನ್ನೆ ನನ್ನ ಹತ್ರ ಬಂದು ಏನೇನೋ ಮಾತಾಡಿ, ಅಯ್ಯೋ ½ ನನ್ ಬ್ರೇನ್ ತಿನ್ಬಿಟ್ಟ. ಅಮ್ಮ, ಇವನ ಹತ್ರ ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಇನ್ ಮುಂದೆ ಮೆಮೊರಿ ಲಾಸ್ ಆಗಿರೋ ತರ ಬಿಹೇವ್ ಮಾಡು. ಎಲ್ಲ ಮರ್ತೋಗಿರೋ ತರ ಆಕ್ಟ್ ಮಾಡು. ಹೌದು, ನಾನೇ ಮೆಮೊರಿ ಲಾಸ್ ಪೇಷಂಟ್ ಅಂತ ಅವನಿಗೆ ಗೊತ್ತಿಲ್ವಲ್ಲ. ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ, ನೀನ್ ಹೊರಡು. ಓಕೆ ಬಾಯ್. ಓಕೆ ಬಾಯ್. ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ. ನಿಮ್ಗೋಸ್ಕರ ಬೆಳಗಿಂದ ಎಷ್ಟೊತ್ತಿಂದ ವೇಟ್ ಮಾಡ್ತೀನಿ ಗೊತ್ತಾ ನಾನು? ನನಗೋಸ್ಕರ ನೀವ್ ಯಾಕೆ ವೇಟ್ ಮಾಡ್ಬೇಕು? ಯಾರ್ ನೀವು? ಇದೇನ್ರಿ, ನಾನ್ ಯಾರು ಅಂತ ಗೊತ್ತಿಲ್ದಿರೋರ್ ತರ ಮಾತಾಡ್ತಿದ್ದೀರಾ? ನೀವೇನು ನಾನ್ ತುಂಬಾ ಚೆನ್ನಾಗಿ ಗೊತ್ತಿರೋ ತರ ಮಾತಾಡ್ತಿದ್ದೀರಾ? ವಾಟ್ ಎ ಬನ್ನಿ ಇವನು. ಇದೇನ್ ಲಕ್ಷ್ಮಿ, ನೆನ್ನೆ ತಾನೇ ರೆಸ್ಟೋರೆಂಟ್ ಅಲ್ಲಿ ಅಷ್ಟೊಂದು ಜಾಲಿಯಾಗಿ ಮಾತಾಡ್ತಿದ್ವಿ. ನನ್ ಫ್ರೆಂಡ್ಸ್ ಬೇರೆ ನನ್ ಬಗ್ಗೆ ಅಷ್ಟೊಂದು ಹೆಮ್ಮೆಯಾಗಿ ಹೇಳಿದ್ರು ನನ್ಗೇನ್ ಕೇಳ್ತೀನಿ ಅಂತ. ಶಟ್ ಅಪ್. ಏನಿದು ನ್ಯೂಸೆನ್ಸ್? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಡಿಯಟ್. ಹಲೋ, ನಿನ್ನೆ ನಿನ್ ಮೇಲ್ ಕಂಪ್ಲೇಂಟ್ ಕೊಟ್ಟಿದ್ದು ಈ ಹುಡುಗಿನೇ. ಹೇಳಿದ್ನಲ್ಲ, ಅವಳ ಆಕ್ಸಿಡೆಂಟ್ ಸ್ಟೋರಿ. ಏನಿಮಿನಿಶಿಯಾ ಮಹಾಲಕ್ಷ್ಮಿ, ಹಾಗಾದ್ರೆ ನಿನ್ನೆ ಮಾತಾಡಿದ್ದು ಇವತ್ತು ಮರ್ತೋಗ್ತಾಳ? ಹೌದು, ಮರ್ತೋಗಿದ್ದಾಳಲ್ಲ. ಅಂದ್ರೆ ಇವತ್ತು ಮಾತಾಡಿ ನಾಳೆ ನೆನ್ಪಿರಲ್ವಾ? ಇವತ್ ಜೊತೆಲಿ ಮಾತಾಡೋದನ್ನ ಫೋಟೋ ಹಿಡಿದು ನಾಳೆ ತೋರ್ಸಿದ್ರೆ ಪ್ರಾಣನೇ ಹೊಟ್ಟೋಗುತ್ತೆ. ಅವಳಿಗೆ ಆ ರೋಗ ವಾಸಿಯಾಗಿ ತಂದೆ ತಾಯಿ ಸತ್ತೋಗಿದಾರಂತ ಜ್ಞಾಪಕಕ್ಕೆ ಬಂದ್ರೆ ಆಗ ಅವಳ ಪ್ರಾಣಕ್ಕೆ ಅಪಾಯ. ಇದೇನ್ರಿ ನೀವು ಇಷ್ಟೊಂದು ಭಯ ಪಡಿಸ್ತೀರಾ? ಹೇ ಕೂಲ್ ಕೂಲ್, ನೀನ್ ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಿದ್ಯಾ? ತಪ್ಪಾಗಿ ತಿಳ್ಕೊಬೇಡ ಬೇಬಿ. ಲಕ್ಷ್ಮಿ ನೆನ್ನೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ಲು. ನೋಡು, ಮತ್ತೆ ಹೇಳ್ತಿದೀನಿ, ನೀನ್ ಏನೇನೋ ಊಹಿಸ್ಕೊಂಡು ಲಕ್ಷ್ಮಿ ಹಿಂದೆ ಬೀಳೋದು ಒಳ್ಳೇದಲ್ಲ. ನೀನ್ ಈ ಕ್ಷಣದಿಂದ ಲಕ್ಷ್ಮಿನ ಮರ್ತ್ ಬಿಡ್ಬೇಕು. ಇದ್ರ ಮೇಲೆ ಲಕ್ಷ್ಮಿಗೆ ಏನಾದ್ರು ಆದ್ರೆ ನಿನ್ ಮಾತ್ರ ಸುಮ್ನೆ ಬಿಡಲ್ಲ. ಹೆದರ್ಕೋಬೇಡ, ಸುಮ್ಮನಿರಪ್ಪ. ನೋಡಿ ಸರ್, ಪಾಪ ಹ್ಯಾಕ್ ಮಾಡಿದಾರೆ. ಏನ್ ಹೀಗ್ ನೋಡ್ತಾ ಇದ್ದಾನೆ? ಪೊಲೀಸ್ ತರ ಇದ್ದಾನೆ. ಯಾರಾದ್ರೂ ನನಗೇನು? ಎಕ್ಸ್ಕ್ಯೂಸ್ ಮೀ. ಮಹಾಲಕ್ಷ್ಮಿ, ನೀವು ಮರಿಯ ಕೇಸ್ ಅಲ್ವಾ ಇದು? ಐ ಆಮ್ ಪ್ರೀತಮ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಹೋಗ್ಲಿ ಬಿಡಿ, ಅದು ನಾನು ಏನೋಪ್ಪ ಕಾಣಿಸ್ಕೋತೀಯ, ಮಾತಾಡ್ತೀಯ, ಸರ್ ಅಂತ ಹೊರಟೋಗ್ತೀಯ. ನೀನೊಬ್ಬ ವೇಸ್ಟ್ ಫೆಲೋ ಕಣೋ. ಅದೇಂಗ? ಮತ್ತಿನ್ನೇನೋ, ಆ ಹುಡುಗಿನೇ ತಾನೇ ಬಂದ್ ಪರಿಚಯ ಮಾಡ್ಕೊಂಡಿದ್ದು. ಹೌದು. ಇಮ್ಮಿಡಿಯೇಟ್ ಆಗಿ ನೀನು ಮಾತಿಗೆ ಮಾತು ಬೆಳೆಸಿ ಡ್ಯಾಮ್ ಡಿಶ್ ಡಿಕಾರ್ ಅಂತ ಸ್ಟೈಲ್ ಆಗಿ ಮಾತಾಡಿ ಹ್ಯಾಪಿಯಾಗಿ ಅವಳನ್ನ ಬೈಕಲ್ಲಿ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಹೊಡಿಬೋದಿತ್ತಲ್ಲ. ನೀನ್ ಹೇಳಿದ್ದು ಓಕೆ. ಆ ಹುಡುಗಿ ಜೊತೆ ಹ್ಯಾಪಿಯಾಗಿ ಬೈಕಲ್ಲಿ ರೌಂಡ್ ಹೊಡೆದೆ ಅಂತ ಇಟ್ಕೋ. ಅದ್ರೇನ್ ಪ್ರಯೋಜನ? ನೆಕ್ಸ್ಟ್ ಟೈಮ್ ಮರ್ತೋಗ್ತಾಳಲ್ಲ. ಒಳ್ಳೇದಲ್ವೇನೋ? ಮತ್ತೆ ಅವಳು ಮುಂದೆ ಅದೇ ತರ ಇರೋ ಹುಚ್ಚನ್ನ ಕಾಪಾಡು. ಆಗ ಅವಳು ಇಂಪ್ರೆಸ್ ಆಗಿ ನಿನ್ನ ಪರಿಚಯ ಮಾಡ್ಕೋತಾಳೆ. ಅದೇ ತಾನೇ ಅವಳ ಕ್ಯಾರೆಕ್ಟ್ರು. ವಾವ್, ದಿನ ಅಂತವನೊಬ್ಬನ್ನ ಕಾಪಾಡಿದ್ರೆ ಅವಳ ಹಿಂದೆ ಸುತ್ತಬಹುದು. ಏನ್ ಹೇಳಿದ್ಯೋ? ಈ ಐಡಿಯಾ ಏನೋ ಚೆನ್ನಾಗಿರುತ್ತೆ, ಆದ್ರೆ ದಿನ ಅಂತವನ್ ಎಲ್ ಸಿಗ್ತಾನೆ? ಇದು ಒಂದ್ ದೊಡ್ಡ ಪ್ರಾಬ್ಲಮ್. ನಮ್ ಟೀಮ್ ಅಲ್ಲೇ ಯಾರಾದ್ರೂ ಒಬ್ರು ಅವನ್ ತರ ಆಕ್ಟ್ ಮಾಡಿದ್ರೆ ಮುಗಿತಪ್ಪ. ನಮ್ ಟೀಮ್ ಅಲ್ಲಿ ಆ ತರ ಫೇಸ್ ಯಾರಿಗಿದೆ? ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತೀನಿ. ನೀವೇನು ನನ್ ಮುಖ ನೋಡ್ತಾ ಇರೋದು? ನಿಮ್ ಮುಖನ ಯಾವ್ದಾದ್ರು ಕನ್ನಡಿಯಲ್ಲಿ ನೋಡ್ಕೊಂಡಿದ್ರಾ? ಅದಕ್ಕೆಲ್ವ ನಾನು ನಿನ್ಗೆ ಹೇಳ್ತಾ ನೀನೇನೇ ಹೇಳೋದು? ನೀನೇನ್ ಬಹಳ ಸುಂದರವಾಗಿದ್ಯಾ? ಇದ್ದಂಗಿದ್ಯಾ ನೀನು? ಸಾಯಿಸ್ಬಿಡ್ತೀನಿ. ನಮ್ ರಾಕೇಶ್ ಏನ್ ಅನ್ಕೊಂಡಿದ್ರಾ? ನಮ್ ಗ್ಯಾಂಗ್ ಅಲ್ಲಿ
ಹ್ಯಾಂಡ್ಸಮ್ ಅಲ್ಲಾಗ್ಲಿ ಟ್ಯಾಲೆಂಟ್ ಅಲ್ಲಾಗ್ಲಿ ಬ್ಯೂಟಿಲಾಗ್ಲಿ ಇವನೇ ತಾನೆ ಫಸ್ಟ್. ಪ್ರೀತು ಹೌದು ಅಲ್ವಾ? ಹೌದು ಅನ್ಕೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಆವೇಶ ನೀನೇ ಹಾಕ. ನಿನಗಿಂತ ಇವರೇ ಪರವಾಗಿಲ್ವಲ್ಲ, ಮೇಲೆ ಎತ್ಸ್ಬಿಟ್ಟು ಏನ್ ಎತ್ಬಿಟ್ಟಿಯಲ್ಲ. ಈಗ ನೀನೇನ್ ವೇಷ ಹಾಕಲ್ವಾ? ಹಾಕಲ್ಲ. ಸರಿ ಬಿಡು, ನೆಕ್ಸ್ಟ್ ವೀಕ್ ಗರ್ಲ್ ಫ್ರೆಂಡ್ ಜೊತೆ ಹೋಗಕ್ 5,000 ರೂಪಾಯಿ ಕೇಳಿದಲ್ಲ ನೀನು, ಅದನ್ನ ಹೇಗ್ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು ನಾನೀಗ. ಅಮ್ಮನ್ ಕೇಳದೆ ಇಲ್ಲ ಅಂದ್ರು, ಅಪ್ಪನ್ ಕೇಳೋದು ವೇಸ್ಟ್. ನಿನ್ ಪ್ರೋಗ್ರಾಮ್ ಕ್ಯಾನ್ಸಲ್ ಕಣ. ಈಗ ಏನ್ ಮಾಡೋದು? ಪ್ರೀತು ಹಾ ಆ ಹುಚ್ಚನ್ ವೇಷ ನಾನೇ ಹಾಕ್ತೀನಿ. ಯಾವನಾದ್ರೂ ಪೈಪೋಟಿಗೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಹಾ ನೀನೇ ಕೊಡ ಫ್ರೆಂಡು ಅಂದ್ರೆ. ಏನಣ್ಣ ನೀನೇ ಹೊಡೆದ ಇವತ್ತು ಅದೇ ಕೆಲಸ ಮಾಡು ಅಂತ ದುಡ್ಡು ಕೊಡ್ತಾ ಇದ್ಯಾ? ಹೇಳಿದ್ ಮಾಡ್ರ. ರೆಡಿನಾ? ಹಾಯ್ 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 ಹಾಯ್. ಇವ್ ನಂಗೆ ಚೆನ್ನಾಗ್ ಗೊತ್ತು, ಮದ್ವೆ ಛತ್ರದಲ್ಲಿ ಎಂಜಿಲೆಲ್ಲ ಎಲ್ಲ ಹಾಕೊಂಡ್ ತಿಂತಾರ ಅನ್ಕೊಂಡ್ರು. ಇರ್ಲಿ ಬಾರ, ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಟೈಮ್ ಆಯ್ತು, ಹೊಡಿ ಹೊಡಿ. 2,000 extra. Mama. Wah. Ayo, kapal. Makal balik dam pataki. Amala jo. Ayo, kapal. Ayo, bakal. ತಾನೇ ಅವ್ನು ಹೊಡೆದ, ಆದ್ರೂ ಬುದ್ಧಿ ಬಂದಿಲ್ವಾ? ಸಾಯ್ತೀರಾ ಇವತ್ತು, ಬಂದೆ ತಡೀರಿ. ಅಯ್ಯೋ ರೀ, ಅವ್ನ್ ನಮ್ ಮಗ ಕಣ್ರಿ. ನೀನ್ ಈ ತರ ಆಗ್ತಾನ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಹೇ ಪ್ರೀತಮ್, ಅವಳು ಬರ್ತಾ ಇದ್ದಾಳೆ, ರೆಡಿ ಕಣೋ. ಈ ಪೊಲೀಸ್ ಇವತ್ತು ಇಲ್ಲೇ ಇದಾರಲ್ಲ, ಈ ನಾಟಕ ಅವ್ನ್ ಗೊತ್ತಾಗ್ಬಿಟ್ರೆ ಚಿಂದಿ ಉಳಾಯಿಸ್ಬಿಡ್ತಾನೆ, ಆಮೇಲೆ ಮಹಾಲಕ್ಷ್ಮಣಂಗ್ ಸಿಗಲ್ಲ. ಏನ್ ಮಾಡೋದು? ನಮಸ್ತೆ ಸರ್. ಮತ್ತೆ ನಮಸ್ತೆ ಸರ್. ಪ್ರೀತಮ್, ಗುಂಡ ಬರ್ತೀಯನ? ಏನ? ಪೊಲೀಸ್ ಪೊಲೀಸ ಎಲ್ಲೋ? ಎಸ್ಕೇಪ್ ಆಗ್ರಲ್ಲ. ಅಮ್ಮ, ಅವ್ಳು ಬರ್ತಿದ್ದಲ್ಲ ಕಣೋ, ನಾವು ಪ್ಲಾನ್ ಶುರು ಹಚ್ಕೋ. ಪೊಲೀಸ್ ಇಲ್ಲೇ ಇದ್ದಾನೋ? ಮತ್ತೆ ಪೊಲೀಸಾ? ನಾನಾ ಬೀಸ್. ನಮಸ್ತೆ ಸರ್. ರೆಡಿ, ಹೋಗೋಣ. ಅಯ್ಯೋ, ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಲ್ಲ. ಈ ಸೈಡ್ ಲಕ್ಷ್ಮಿ ಕಮಿಂಗು, ಇವನ್ ಬೇರೆ ಹೊರಟೋದ. ಏನ್ ಮಾಡೋದು? ಪ್ರೀತಮ್, ಪ್ಲಾನ್ ಕಂಟಿನ್ಯೂ ಮಾಡು, ಹೋಗ ಅವ್ನ್ ಕಾಪಾಡು. ನನ್ಗೇನು ಗೊತ್ತಿಲ್ಲಕ್ಕ, ಅವನೇ ಕೈ ದುಡ್ಡು ಕೊಟ್ಬಿಟ್ಟು ಹಿಂಗ್ ಮಾಡು ಅಂತ ಹೇಳಿದ್ದು. ಅಕ್ಕ ಇವನು ಕೂಡ ಸೆಟಪ್. ಈಗೇನಾಯ್ತು ಅಂತ ಎಲ್ರು ಇಷ್ಟೊಂದು ಡಲ್ ಆಗಿದ್ದೀರಾ? ನಾವ್ ಆಡಿದ ನಾಟಕ ಲಕ್ಷ್ಮಿಗ್ ಗೊತ್ತಾಗೋಯ್ತು. ಈಗ ನಾನು ಅವಳಿಗೆ ಹೇಗೋ ಮುಖ ತೋರ್ಸೋದು? ಆದ್ರೆ ಅವಳು ಇವತ್ ನಡೆದಿದ್ದೆಲ್ಲ ನಾಳೆ ಮರ್ತೋಗಿರ್ತಾಳಲ್ಲ. ಏನಾಯ್ತು? ಏನು ಬುದ್ಧಿವಂತಿಕೆ, ಏನು ಬ್ರಿಲಿಯಂಟ್ ನೀನು. ಕರೆಕ್ಟ್ ಅಲ್ವಾ? ಇನ್ಮೇಲೆ ನೋಡ್ತಾ ಇರೋ, ಹ್ಯಾಕ್ ಪರಿಚಯ ಮಾಡ್ಕೊತೀನಿ. ಅಮ್ಮ, ಏನೋ ನಿನಗೊಂದ್ ಕೇಳ್ದೆ ಅಂತ ಇಟ್ಕೋ. ಬಿದ್ದು ನಗ್ತೀಯ. ಏನೋ ಅದು? ಅಯ್ಯೋ, ಬೇಡ ಬೇಡಮ್ಮ. ಅದೇನಂತ ಹೇಳು, ನನಗೂ ಕಾಮಿಡಿ ಸೆನ್ಸ್ ಇದೆ, ನಾನು ಸ್ವಲ್ಪ ನಗ್ತೀನಿ. ಅದು ಅದೇನಂತ ಹೇಳು. ಅಮ್ಮ, ಅರ್ಜೆಂಟ್ ಆಗಿ ಒಂದು 500 ರೂಪಾಯಿ ಕೊಡಮ್ಮ. ಅಮ್ಮ ಪ್ಲೀಸ್ ಬೆಳಗ್ಗೆನೆ ಬಂದ್ಬಿಟ್ಟು ತಲೆ ತಿನ್ನಕ್ಕೆ. 500 ರೂಪಾಯಿ ಕೊಡಿ ಅಂದ್ರೆ. ಮಾಮ, ಡೋಂಟ್ ವರಿ, ಬಿ ಹ್ಯಾಪಿ. ನಾನ್ ನಿಂಗೆ 500 ರೂಪಾಯಿ ಕೊಡ್ತೀನಿ. ಏ ತರ್ಲೆ, ಇವನಾಗೆ ವೇಸ್ಟ್ ಬಾಡಿ ತರ ಸುತ್ತಾಡ್ದೆ, ಸ್ಕೂಲ್ ಹೋಗ್ತಿದ್ಯಾ ಅಂತ ಪಾಕೆಟ್ ಮಾಡ್ಕೊಟ್ರೆ ಅದೇನ್ ಕೊಡ್ತಾ ಇದ್ಯಾ ನಿನ್ನ? ಅಜ್ಜಿ, ಸಬ್ಜೆಕ್ಟ್ ಇಲ್ಲದೆ ಮಾತಾಡ್ಬೇಡ. ಮಾವನ್ಗೆ ಈಗ ದುಡ್ಡು ತುಂಬಾ ಇಂಪಾರ್ಟೆಂಟ್. ಯಾಕೋ ಅಷ್ಟು ಇಂಪಾರ್ಟೆಂಟ್? ಗುರುಗಳು ಒಂದ್ ಹುಡುಗಿಗೆ ತಗ್ಲಾಕೊಂಡವ್ರೆ. ಬಾಯ್ ಬಡ್ಕ ಒದ್ರುಬಿಟ್ಟ. ಏ ಪ್ರೀತು, ಆ ಹುಡುಗಿನ ಒಂದ್ಸರಿ ಪರಿಚಯ ಮಾಡ್ಸೋ. ಫೈನಾನ್ಸ್ ಮಾಡ್ದಿರೋರ್ಗೆಲ್ಲ ಪರಿಚಯ ಮಾಡಿಸ್ಬೇಕಾ? ನನ್ ಬಂಗಾರ, ಆ ಹುಡುಗಿನ ಒಂದೇ ಒಂದ್ಸರಿ ತೋರ್ಸೋ. ಹಾಗೆಲ್ಲ ಫ್ರೀಯಾಗಿ ತೋರಿಸ್ತೀವಾ? ಖರ್ಚಾಗುತ್ತೆ. ಕೊಡೋಣ.
ಹಾಗಾದ್ರೆ 1,000 ರೂಪಾಯಿ ರೆಡಿ ಮಾಡ್ಕೊಳ್ಳಿ, ನಾಳೆ ವಿಜಯನಗರ ಬಸ್ ಸ್ಟ್ಯಾಂಡ್ ಹತ್ರ ತೋರಿಸ್ತೀನಿ. ಅಲ್ಲೇನ್ ಫ್ರೂಟ್ಸ್ ಮಾಡ್ತಾಳ? ಯಾಕೆ ಹೊಟ್ಟೆ ಕಿಚ್ಚ? ಏಯ್ ನನಗೆ ಡಿಸ್ಟರ್ಬ್ ಮಾಡ್ಬೇಡ್ವಾ? ಅವ್ರಿಗೆಲ್ಲ ಅಷ್ಟೊಂದು ಬಿಲ್ಡಪ್ ಯಾಕೋ ಕೊಡ್ತಾ ಇದೀಯಾ? ದಿನ ಹುಡುಗಿನ ಮಾತಾಡ್ಸೋದಕ್ಕೆ ಪಡ್ದಿರೋ ಪಾಡೆಲ್ಲ ಪಡ್ತಿದ್ಯಾ ಕಣೋ. ಈಗ ಅವ್ರನ್ನೆಲ್ಲ ಹೆಂಗೋ ಮ್ಯಾನೇಜ್ ಮಾಡ್ತೀಯಾ? ನಾಳೆ ಇವ್ರನ್ನ ಇಟ್ಕೊಂಡು ಅವಳ ಜೊತೆ ಮಾತಾಡ್ತೀನಿ. ಅಮ್ಮ ಅವಳು ಬರ್ತಿದ್ದಾಳ. ಯಾರ್ ನೀವು? ನನ್ ಪಕ್ಕದಲ್ಲಿ ಯಾಕೆ ಕೂತ್ಕೊಂಡ್ರಿ? ಮೆಲ್ಲಿಗೆ ಮಾತಾಡಿ. ನೀವು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ. ನಿಮ್ಮನ್ನು ಉಳಿಸೋಕ್ಕೋಸ್ಕರ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಏನದು ಪ್ರಾಬ್ಲಮ್? ಐ ಆಮ್ ಪ್ರೀತಮ್, ಯುವರ್ ಗುಡ್ ನೇಮ್ ಪ್ಲೀಸ್. ತಲೆ ತಿನ್ನಕ್ ಬಂದ. ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವರೇ, ಒಂದ್ಸಲ ಹಿಂದೆ ತಿರುಗಿ ನೋಡಿ. ಇವರೆಲ್ಲ ಯಾರು? ನನ್ ನೋಡಿ ಯಾಕೆ ನಗ್ತಿದ್ದಾರೆ? ಹೇಳ್ತೀನಿ, ಸ್ವಲ್ಪ ಹಾಗೆ ಅಲ್ಲಿ ನೋಡಿ. ಯಾರಿವ್ರು? ಇವರೆಲ್ಲ ಚೈನ್ ಕದಿಯೋರು. ನೀವು ಬಸ್ಸಿಂದ ಇಳಿತಿದ್ದ ಹಾಗೆ ನಿಮ್ ಜೊತೆ ನೈಸಾಗಿ ಮಾತಾಡಿ ಮತ್ ಬರೋ ಮತ್ ಕೊಟ್ಟು ಚೈನ್ನ ಮಾಯ ಮಾಡ್ಬಿಡ್ತಾರೆ. ನಿಮಗ್ ಹೇಗೆ ಗೊತ್ತು? ಇವ್ರದು ದೊಡ್ಡ ಗ್ಯಾಂಗ್ ಇದೆ. ಈ ಏರಿಯಾ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ಇವ್ನು ಹೇಳ್ತಿರೋದು ನಿಜಾನಾ ಸುಳ್ಳ? ಒಂದ್ ವೇಳೆ ಅವ್ರು ನಿಜವಾದ ಕಳ್ರೆ ಆಗಿದ್ರೆ ಈಗ ನಾನ್ ಏನ್ ಮಾಡ್ಬೇಕು? ಬಸ್ಸಿಂದ ಇಳಿಬೇಕಾದ್ರೆ ನನ್ನ ಹಿಡ್ಕೊಂಡು ಇಳಿರಿ. ಯಾರೋ ಪರಿಚಿತರ ಜೊತೆಲಿದ್ದಾರೆ ಅಂತ ನಿಮ್ಮನ್ನು ಬಿಟ್ಬಿಡ್ತಾರೆ. ನಾನು ನೆಕ್ಸ್ಟ್ ಸ್ಟಾಪ್ ಇಳಿತಾ ಇದ್ದೀನಿ. ನಾನು ಬರ್ತೀನಿ. ಇಳಿಬೇಕಾದ್ರೆ ನನ್ನ ಕೈ ಹಿಡ್ಕೊಂಡು ಇಳಿರಿ. ಆಗ್ಲೇ ನಾವಿಬ್ರು ಕ್ಲೋಸ್ ಅಂತ ತಿಳ್ಕೊತಾರೆ. ಏನಿದು? ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಬಾಯ್. ನಿಧಾನ. ಅತ್ತೆ ಅಲ್ಲಿ ನೋಡಿ. ಈ ಚೇನ್ ಕಳ್ಳರು ದೇವಸ್ಥಾನಕ್ಕೂ ಬಂದಿದ್ದಾರೆ. ಬಸ್ಸಲ್ಲೂ ರೈಲಲ್ಲೂ ಅಲ್ಲದೆ ದೇವಸ್ಥಾನದಲ್ಲೂ ಚೇನ್ ಕದಿಯಕ್ ಬಂದಿದಾರಾ? ಅಯ್ಯೋ ನನ್ ಚೈನು. ಇನ್ನೆಲ್ಲಿ ಚೇನು? ಇವರೇ ಕದ್ದಿರ್ತಾರೆ. ಅಮ್ಮ, ಏನು? ನನ್ ಚೈನ್ ಕಾಣಿಸ್ತಿಲ್ಲಮ್ಮ. ಏನಾಯ್ತು? ಈಗ ತಾನೇ ಇತ್ತು, ಏನಾಯ್ತು ಗೊತ್ತಿಲ್ಲ. ಅಯ್ಯೋ, ಅದ್ 4,000 ಚೇನ್ ರೀ. ನಾನು 1,000 ಅಂತ ಹೇಳ್ದ. ಪ್ರೀತಮ್, ಏನದ್ಗ? ಅತ್ತಿಗೆ ನಿಮ್ ಅಣ್ಣ ಹಾಕೊಂಡು ಚೈನ್ ಎಲ್ಲೋ ಬಿದ್ದೋಗಿದೆ, ಸ್ವಲ್ಪ ಹುಡುಕೋ. ಅವ್ನ್ಗೆ ಹಾಳು ಮಾಡದ್ ಬಿಟ್ರೆ ಬೇರೇನು ಗೊತ್ತಿಲ್ಲಮ್ಮ. ಅಮ್ಮ, ಅಯ್ಯೋ ನೀಚ. ಹೆತ್ತ ತಾಯಿನ ಸ್ವಂತ ಅತ್ತಿಗೆನ ಕಳ್ರು ಅಂತ ಹೇಳ್ತೀಯ? ನಿನಗೆ ಇಲ್ಲಿ ಬೀಳ್ಸಿದಾನೆ. ಅದ್ಗೆ ಚೈನ್ ಸಿಕ್ತು. ಥ್ಯಾಂಕ್ಸ್ ಪ್ರೀತಮ್. ಇವತ್ತಿ ಚೇನ್ ಸಿಗದೆ ಹೋಗಿದ್ರೆ ದೊಡ್ಡ ಗಲಾಟನೆ ಆಗೋಗಿರೋದು. ನೀನ್ ದೇವಸ್ಥಾನಕ್ಕೆ ಯಾಕೆ ಬಂದಿದ್ಯಾ ಅಂತ ನನಗ್ ಗೊತ್ತು. ಏನ್ ಚೈನ್ ಹುಡ್ಕೊಡೋದಕ್ಕ? ಏ ಸುಮ್ನೆ ಜೋಕ್ ಮಾಡ್ಬೇಡ್ವೋ. ನಿಂಗ್ ಡಾರ್ಲಿಂಗ್ನು ಬರಕ್ ಹೇಳಿದ್ಯಾ ಅಲ್ವಾ? ಡಾರ್ಲಿಂಗ? ನಾನ್ ಹ್ಯಾಗ್ ಬಚ್ಚಿಟ್ಟಿದ್ರು ಕಂಡು ಹಿಡಿದು ಬಿಡ್ತೀರಲ್ವಾ? ಏ ಈಗ್ಲಾದ್ರೆ ಪರಿಚಯ ಮಾಡಿಸ್ಕೊಡ. ಪರಿಚಯ ತಾನೆ ಮಾಡ್ಸೋಣ. ಹಲೋ 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 ಹಲೋ, ಐ ಆಮ್ ಪ್ರೀತಮ್, ಯುವರ್ ಗುಡ್ ನೇಮ್ ಪ್ಲೀಸ್. ಏನ್ ವಿಷಯ? ದೇವಸ್ಥಾನಕ್ಕೆ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಯಾರು ಒಳ್ಳೆಯವರು ಈ ಒಳ್ಳೆ ಕಡೆ ಈ ಒಳ್ಳೆ ಚೈನ್ ಕಳ್ಕೊಂಡು ಹೋಗಿದ್ದಾರೆ. ನಾನು ಒಳ್ಳೆಯವನಾಗಿದ್ದಕ್ಕೆ ನನಗೆ ಸಿಕ್ಕಿದೆ. ಪಾಪ ಯಾರು ಒಳ್ಳೆಯವರು ಚೈನ್ ಕಳ್ಕೊಂಡಿದ್ದಾರೆ ಅಂತ ಹುಡುಕ್ತಾ ಇರ್ಬೇಕಾದ್ರೆ ನೀವು ನನ್ನ ಕಡೆಗೆ ಒಳ್ಳೆಯವ್ರ ತರ ಕಾಣಿಸಿದ್ರಿ. ಅದಕ್ಕೆ ನಿಮ್ಮ ಹತ್ರ ತಂದಿದ್ದೀನಿ. ಈ ಒಳ್ಳೆ ಚೈನು ನಿಮ್ ಚೈನ್ ಅಂತ ಸ್ವಲ್ಪ ಒಳ್ಳೆ ಮನಸ್ಸಿನ ನೋಡ್ಬಿಟ್ಟು ಹೇಳ್ತೀರಾ? ಈ ರಾಸ್ಕಲ್ ಈ ಚೈನನ್ನ ಕಾರಣವಾಗಿಟ್ಕೊಂಡು ನನ್ನ ಹತ್ರ ಮಾತಾಡೋಕ್ ನೋಡ್ತಾ ಇದ್ಯಾ? ಸ್ವಂತ ಫ್ಯಾಮಿಲಿ ಮೆಂಬರ್ಸ್ನೇ ಕಳ್ರು ಅಂತ ಹೇಳಿದ್ ನಿನ್ನ ಬಯ್ಯಾಣ ಅಂದ್ರೆ ನಿನಗ್ ಸೂಟ್ ಆಗೋ ಬೈಗುಳಾನೇ ಸಿಗ್ತಾ ಇಲ್ಲ ಕಣೋ. ಇರು ಮಾಡ್ತೀನಿ. ಎಸ್, ಈ ಚೈನ್ ನಂದೆ. ಇದೇನು ನಿಮ್ ಡಾರ್ಲಿಂಗ್ ಆಗ್ಲೇ ಹೋಗ್ತಿದ್ದಾಳೆ? ಇಂಟ್ರೊಡ್ಯೂಸ್ ಮಾಡಿಸ್ಬಾರ್ದಾಗಿತ್ತಾ? ದೇವರಿಗೆ ಪ್ರಸಾದ ಇಲ್ಲ, ಪೂಜಾರಿ ಬಂದ್ ಚಿತ್ರಾನ್ನ ಕೇಳ್ದಂತೆ. ಚಿತ್ರಾನ್ನ ಮಾತಾಡ್ಸದೆ ಹಾಗೆ ಹೋದ್ಲಾ? ಸರಿ ಸರಿ, ನನ್ ಚೈನ್ ಕೊಡು. ಯಾವ ಚೈನು? ಈಗ ತಾನೇ ತಗೊಂಡ್ಯಲ್ಲೋ. ಸಾಕ್ಷಿ ಇದೆಯಾ? ಸಾಕ್ಷಿನಾ? ಏನು ತಲೆ ತಿರುಗ್ತಿದ್ಯಾ? ಏನು ನಿಮ್ ಯಜಮಾನ್ರು ಚೈನ್ ಕಳ್ಕೊಂಡ್ಬಿಟ್ರೆ ನಾನೇನ್ ಕೇಳ್ತೀರಾ? ಓ, ನೀವ್ ಈ ರೂಟಲ್ಲಿ ಬರ್ತಿದ್ದೀರಾ? ಸರಿ, ಹೋದ್ರೆ ಹೋಗ್ಲಿ. ಆ ಚೈನು ನಂದಲ್ಲ, ನಿಮ್ಮ ಅಕ್ಕಂದು. ಮುಂದಿನ ವಾರ ಬರ್ತಾಳೆ, ವಿಚಾರಿಸ್ಕೊತಾಳೆ. ಅಕ್ಕಂದ?
ಎಲ್ಲ ನನ್ ಚೈನು, ನನ್ ಚೈನ್ ಎಲ್ಲ, ನನ್ ಚೈನಲ್ಲಿ. ಅಪ್ಪ ನಕ್ಕೆ ಸಾಕು ನಿಲ್ಸೆ. ನನ್ನ ಹತ್ರ ಮಾತಾಡೋಕೆ ಅವ್ನು ಮಾಡೋ ಚೀಪ್ ಟ್ರಿಕ್ಸ್ ನೋಡ್ತಾ ಇದ್ರೆ ಮೈಯೆಲ್ಲ ಉರ್ತೋಗುತ್ತೆ. ಸ್ವಂತ ಫ್ಯಾಮಿಲಿ ಮೆಂಬರ್ಸ್ನ ಯಾರಾದ್ರೂ ಫ್ರಾಡ್ ಅಂತ ಹೇಳ್ತಾರಾ? ಬರ್ತಾನೆ. ಚೈನ್ಗೋಸ್ಕರ ಖಂಡಿತ ಬರ್ತಾನೆ. ನೋಡು ನೋಡು, ಅವ್ನ್ ಬಂದ. ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟು ನಾನು ಇಲ್ಲ ಅಂತ ಹೇಳ್ ಕಳ್ಸು. ಹಾಯ್ ಗೀತಾ, ಹೇಗಿದ್ದೀರಾ? ಏನ್ ಬಂದಿದ್ದು? ತಿರುಪ್ತಿ ಪ್ರಸಾದ. ಆಚೆ ಕೊಡಬಾರ್ದು. ಸರಿ, ಒಳಗ್ ಬಾ. ವಾಟ್ ಎ ಬ್ಯೂಟಿಫುಲ್ ಹೌಸ್. ಕೊಟ್ಟಾಯ್ತಲ್ಲ, ನಡಿ. ನಿನ್ ಫ್ರೆಂಡ್ ನನ್ನ ಹತ್ರ ಚೈನ್ ತಗೊಂಡಿದ್ದಾಳೆ. ಗಿಫ್ಟಾ? ಗಿಫ್ಟ್ ಕೊಡಕ್ ನಂದಲ್ಲ ಅದು. ಅವಳ್ದಾ? ಅವಳದು ಅಲ್ಲ, ಆದ್ರೆ ನಂದೇ ತೆಗಿಸ್ಕೊಂಡಿದ್ದಾಳೆ. ಆದ್ರೆ ಚೈನ್ ಕೊಡೋರು ಬಂದು ಕೊಡ್ತೀವಲ್ಲ ಸಾಯ್ತೀವಿ ಅಂತ ಟಾರ್ಚರ್ ಕೊಡ್ತಿದ್ದಾರೆ. ಆಲ್ರೆಡಿ ಒಂದ್ಸಲ ಹೇಳಿದೀನಿ ಅವಳನ್ನ ಫಾಲೋ ಮಾಡ್ಬೇಡ ಅಂತ. ನನ್ ಮಾತ್ ಕೇಳ್ದಾ? ಪ್ಲೀಸ್ ನನ್ ಚೈನ್. ಓಕೆ, ಚೈನ್ ಕೊಡ್ತೀನಿ, ಬಟ್ ಒನ್ ಕಂಡೀಷನ್. ಅವಳನ್ನ ನಾನ್ ನೋಡ್ಬಾರ್ದು, ಅವಳ ಹಿಂದೆ ಬೀಳ್ಬಾರ್ದು, ಅವಳ ಜೊತೆ ಮಾತಾಡ್ಬಾರ್ದು. ಅಷ್ಟೇನಾ? ಅಂದ್ರೆ ನಿನ್ಗೆ ಆ ಚೈನ್ ಬೇಡ ಅನ್ಸುತ್ತೆ. ಹೇ, ಇನ್ಮೇಲೆ ನಾನ್ ಮಹಾಲಕ್ಷ್ಮಿ ನೋಡಲ್ಲ, ಹಿಂದೆ ಬೀಳಲ್ಲ, ಅವಳ ಜೊತೆ ಮಾತಾಡಲ್ಲ. ಹಾಯ್, ಐ ಆಮ್ ಪ್ರೀತಮ್. ಏಯ್ ಗೀತಾ, ಯಾರು ಇವನು? ನೀನ್ ಯಾಕೆ ಹೋಗು. ಪ್ಲೀಸ್ ನನ್ ಚೈನ್ ಕೊಡ್ಸ್ಬಿಡಿ, ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಆಗ್ತೀನಿ ಪ್ಲೀಸ್. ಓಕೆ, ಇನ್ನೊಂದ್ಸಾರಿ ಈ ಕಡೆ ನೋಡ್ದೆ ಓಡ್ತಾ ಇರು. ಥ್ಯಾಂಕ್ಸ್. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಈ ಕಡೆ ಬರ್ತೀರಾ? ಯಾಕೆ? ಪ್ಲೀಸ್. ಯಾಕೆ ಹೇಳು. ಪ್ಲೀಸ್. ಏನು ಅಂತ ಹೇಳ್ಬೋದಲ್ಲ. ಪ್ಲೀಸ್ ಪ್ಲೀಸ್ ಬನ್ನಿ ಪ್ಲೀಸ್. ಏನು ಕರಿತಿದ್ಯಾ ಹೇಳು. ಏನ ರೋಪ್? ಏನ್ ರೂಲ್ಸ್ ಆಗ್ತೀಯಾ? ನಾನು ಲಕ್ಷ್ಮಿಂದ ಹೋಗ್ಬಾರ್ದಾ? ಯಾಕೆ ನಿನ್ನಿಂದ ಬರ್ಬೇಕಾ? ಬಿಟ್ಟೆ ಅಂದ್ರೆ ನಿನ್ನ ಏಯ್, ಮಹಾಲಕ್ಷ್ಮಿನ ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅವಳು ಅಂದ್ರೆ ನನಗೆ ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ಎವ್ರಿಥಿಂಗ್. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ಮಾಡ್ಕೋತೀನಿ. ನಿನ್ನ ಕೈಲಿ ಏನ್ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೋ ಹೋಗೆ. ಒಮ್ಮೊಮ್ಮೆ ಹೀಗೂ ಆಗುವುದು, ಎಲ್ಲಿಯೋ ಮನಸ್ಸು ಜಾರುವುದು. ಯಾರನ್ ನನ್ನ ಲವ್ ಮಾಡ್ತಾ ಇದ್ಯಾ? ಮದ್ವೆನೂ ಮಾಡ್ಕೋತ್ಯಾ? ಇದೆಲ್ಲ ನನ್ಗೆ ಹಿಡ್ಸಲ್ಲ. ನೋಡು, ನೆನಪಿನ ಶಕ್ತಿ ಕಳ್ಕೊಂಡೋಳು ಹೀಗ್ ಮಾತಾಡೋದು ಮಾಮೂಲಿ ಅನ್ಕೊಂಡಿದ್ಯಲ್ಲ. ನೀನ್ ತಿಳ್ಕೊಂಡ್ ಹಾಗೆ ನನಗ್ ಯಾವ ಮೆಮರಿ ಲಾಸು ಆಗಿಲ್ಲ. ದಿನ ನೀನ್ ಮಾಡ್ತಿರೋ ನಾಟಕ ಎಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ. ಇನ್ ನಿನ್ ಹತ್ರ ಮಾತಾಡೋದು ವೇಸ್ಟ್. ಇಲ್ಲಿಂದ ಹೊರಟೋಗು. ನಿನ್ಗೇನಾದ್ರು ಬುದ್ಧಿಗಿದ್ದಿ ಇದ್ಯಾ? ಅವ್ನ್ಗೆ ಯಾಕೆ ನಿಜ ಹೇಳ್ದೆ? ಭಯ ಪಡ್ಬೇಡ ಕಣೆ. ನಾನ್ ಒಂದ್ ವಿಷಯದಲ್ಲಿ ಬಿಟ್ಟು ಮಿಕ್ಕಿದ ಎಲ್ಲಾ ವಿಷಯದಲ್ಲೂ ಪ್ರೀತಮ್ ತುಂಬಾ ಒಳ್ಳೆಯವನು. ನಾನ್ ಅವನನ್ನ ಕನ್ವಿನ್ಸ್ ಮಾಡ್ತೀನಿ. ಯು ಡೋಂಟ್ ವರಿ. ಏನಣ್ಣ ಇದು? ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ನಾನು ಹಂಗ್ ತಿರುಗಿಸು ಅಂದ್ರೆ ನೀನ್ ಹಿಂಗ್ ತಿರುಗಿಸ್ತೀಯ. ಇದಷ್ಟ್ರ ಲೂನ ಕಣಣ್ಣ. ಇದ್ರ ಚೈನ್ ಹಾಕಕ್ಕೆ ಒಂದ್ ವಾರ ಹಿಡಿತು. ಇನ್ನು ಈ ಲೂನಾದಿಂದ ಸ್ಕೂಟರ್ಗೆ ಹೋಗಿ, ಸ್ಕೂಟರ್ ಕಾರ್ಗೆ ಹೋಗಿ, ಗ್ಯಾರೇಜ್ ಹೆಂಗ್ ಮೇಂಟೈನ್ ಮಾಡ್ತೀವೋ ನಂಗಂತೂ ಅರ್ಥನೇ ಆಗ್ತಿಲ್ಲಣ್ಣ. ನಂಗ್ ನಂಬಿಕೆನೇ ಇಲ್ಲಣ್ಣ. ನನ್ಗೆ ಈಗಲೇ ಮೂಡ್ ಆಫ್ ಆಗಿದೆ. ಜಾಸ್ತಿ ಮಾತಾಡೋದು ತಲೆ ಮೇಲೆ ಹಾಕ್ಬಿಡ್ತೀನಿ. ಅಣ್ಣ, ಏನ ಯಾರೋ ಬಂದ್ರು ನೋಡೋಣ. ಅದೇನ್ ಕೇಳ? ಎಕ್ಸ್ಕ್ಯೂಸ್ ಮೀ, ಎನಿ ಪ್ರಾಬ್ಲಮ್? ನಿಮ್ ಚೀಫ್ ಮೆಕ್ಯಾನಿಕ್ ಹತ್ರನೇ ಮಾತಾಡ್ತೀನಿ. ಚೀಫ್ ಮೆಕ್ಯಾನಿಕ್? ಚೀಫ್ ಮೆಕ್ಯಾನಿಕ್ ಬೇಕಂತೆ. ಏನ್ ವಿಷಯ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಂಗೆ ಯಾರ ಹತ್ರನೂ ಮಾತಾಡೋ ಅವಶ್ಯಕತೆ ಇಲ್ಲ. ಏನಮ್ಮ ಪ್ರಾಬ್ಲಮ್? ಸಡನ್ ಆಗಿ ಗಾಡಿ ನಿಂತೋಯ್ತು. ಓ, ಏನಪ್ಪ ಹುಡುಕ್ತಿದ್ಯಾ? ಚಿಲ್ಲರೆ ಕಸನ ಕಳ್ಕೊಂಡ್ಬಿಟ್ಟಿದ್ಯಾನೋ? ಇಂಜಿನ್ ಚೆಕ್ ಮಾಡ್ತಾ ಇದ್ದೀನಿ. ಇಂಜಿನ್ ಚೆಕ್ ಮಾಡೋ ಹೊಟ್ಟೆನೋ? ಕತ್ತೆ ಬಡವ ಬೇಕುಪ್ಪ, ಹೆತ್ಕಂಡಿ. ಒಂದು ವಾರದಿಂದ ಒಂದು ಲೂನ ಚೈನ್ ಹಾಕಕ್ ಬರಿಲ್ಲ. ಇಂಜಿನ್ ಚೆಕ್ ಮಾಡ್ತಾನಂತೆ. ಇಂಜಿನ್ ಅಪ್ಪ ಮೆಲ್ಲಗ್ ಬಯಪ್ಪ. ಜೋರಾಗೆ ಬೈತೀನಿ. ಏನಾದ್ರೂ ಅಲ್ಲಿ ಗಿರಾಕಿ ಬಂದಿದ್ದಾರೆ, ಹೋಗಿ ಅಟೆಂಡ್ ಮಾಡಕ್ಕಾಗಲ್ಲ. ರಾಸ್ಕಲ್, ಹೋಗೋ ಸಂಜಯ್ ನಗರಕ್ಕೆ ಹೋಗ್ಬಿಟ್ಟು ಜ್ಯುವೆಲರಿ ಶಾಪ್ನವ್ರಿಗೆ ಕಾರ್ನ ಡೆಲಿವರಿ ಕೊಟ್ಬಿಟ್ ಬಾ. ಸರಿ ಹೋಗ, ನಿನಗೆ ಹೇಳ್ತಿರೋದು ಹೋಗೋ. ಅಂಕಲ್, ನಾನು ಸಂಜಯ್ ನಗರಕ್ಕೆ ಹೋಗ್ಬೇಕು. ನನ್ನೂ ಸ್ವಲ್ಪ ಡ್ರಾಪ್ ಮಾಡಕ್ ಹೇಳಿ ಪ್ಲೀಸ್. ಹೌದಾ? ಈ ಹುಡುಗಿನ ಸಂಜಯ್ ನಗರಕ್ಕೆ ಡ್ರಾಪ್ ಮಾಡ್ಬಿಟ್ಟು ಹೋಗೋ. ಅದ್ ನಮ್ ಗಾಡಿ ಅಲ್ಲ, ಕಸ್ಟಮರ್ದು. ಸಿಕ್ದವ್ರನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಓ, ಅದನ್ನ ನೀನು ನನಗೆ ಹೇಳ್ತೀಯಾ? ಬಾಯಿ ಮುಚ್ಕೊಂಡು ಹೇಳ್ದಸ್ ಮಾಡ.
ಹೇ ತ್ಲಾಂಡಿ ನೀವು ಹೋಗಮ್ಮ ಹೋಗು. ನೋಡು ಪ್ರೀತಮ್, ಮೆಮೊರಿ ಲಾಸ್ ಆಗಿದೆ ಅಂತ ನಾನ್ ನಿನಗೆ ಹೇಳದ್ನಾ? ನನ್ ಫ್ರೆಂಡ್ ಹೇಳಿದ್ದಕ್ಕೆ ನೀನ್ ನನ್ನನ್ನು ತಪ್ಪು ತಿಳ್ಕೊಂಡ್ರೆ ಹೇಗೆ? ನಾನ್ ಮಾಡಿದ್ ಒಂದೇ ಒಂದ್ ತಪ್ಪು, ಹೇಳಿದ ಸುಳ್ಳ ಬಚ್ಚಿಟ್ಟಿತ್ತು. ನೀನೇ ಯೋಚನೆ ಮಾಡು, ಒಂದ್ ಜಾಗಕ್ಕೆ ಬಂದಾಗ ಅಲ್ಲಿರೋರು ಯಾರು ಎಂಥವ್ರು ಅಂತ ಒಂದು ಗೊತ್ತಿರಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹೇಳ್ದಾಗೆ ಬಿಹೇವ್ ಮಾಡ್ದೆ. ಪ್ಲೀಸ್ ಪ್ರೀತಮ್, ನನಗೆ ಗೊತ್ತಿಲ್ಲದೆ ನಿನಗೆ ಹರ್ಟ್ ಮಾಡಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ರೀತಮ್. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ವಿ ಆರ್ ಫ್ರೆಂಡ್ಸ್ ನಾವ್, ಓಕೆ? ನೋಡ, ಫ್ರೆಂಡ್ ಅನ್ನೋ ಹುಡುಗಿ ಮೇಲೆ ನನಗೆ ಪ್ರೀತಿ ಬರಲ್ಲ. ಪ್ರೀತಿಸ್ತಿರೋ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೂ ಗೊತ್ತಿಲ್ಲ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಓಕೆ ಅಂದ್ರೆ ಮಾತಾಡು, ಇಲ್ಲಾಂದ್ರೆ ಗುಡ್ ಬಾಯ್. ಓಕೆ, ಗುಡ್ ಬಾಯ್. ನೋಡು, ಪ್ಲೀಸ್ ಪ್ರೀತಮ್, ಕಾರ್ ಸ್ಟಾರ್ಟ್ ಮಾಡು. ನೋಡು, ಈ ಪ್ಲೀಸ್ ಗೀಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಕಾರ್ ಸ್ಟಾರ್ಟ್ ಮಾಡ್ತೀನಿ, ಆದ್ರೆ ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ. ಅತ್ತೆ ಗಾಡಿ ನಿನ್ನಿಂದ ಟೆನ್ಷನ್ ಸಾಯ್ತಿದ್ರೆ ಇಲ್ಲಿ ನಾಟಕ ಆಡ್ತಿದ್ಯಾ? ಅತ್ತೆ ಗಾಡಿ ಯಾರು ಸರ್ ನೀವು? ಯಾಕೆ ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಬಿಸಾಕ್ರವನ ಯಾರವರೆಲ್ಲ? ಅವ್ರಿಗೂ ನಿಂಗೂ ಏನ್ ಸಂಬಂಧ? ಇಷ್ಟು ಇಲ್ಲದ ಮದುವೆ. ಬಾಲಾಜಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹೇಗಾದ್ರೂ ಅವನನ್ನ ಸೇರ್ಲೇಬೇಕು ಅಂತ ನನ್ನ ಫ್ರೆಂಡ್ ಮನೆಗೆ ಓಡ್ ಬಂದ್ಬಿಟ್ಟೆ. ಇಲ್ಲಿರೋದು ಅವ್ರಿಗೆ ಗೊತ್ತಾಗೋಯ್ತು. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ವಯಸ್ಸಿಂದಲೂ ನನ್ನ ಮನಸ್ಸು ತುಂಬಾ ಬಾಲಾಜಿನೇ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಪ್ರೀತಮ್, ನನ್ನ ಮರ್ತ್ಬಿಡು ಪ್ಲೀಸ್. ಬಾಲಾಜಿಯಲ್ಲಿ ಬಾಲಾಜಿ ಆ ಹೆಸರು ಯಾರು ಇಲ್ವಲ್ಲ? ನಿಮ್ ಮಗ ನನ್ನ ಮಗಳು ಮಹಾಲಕ್ಷ್ಮಿನ ಕಿಡ್ನಾಪ್ ಮಾಡಿದಾನೆ. ಮರ್ಯಾದೆಯಾಗಿ ಕರ್ಕೊಂಡ್ ಬರೋಕ್ ಹೇಳಿ, ಇಲ್ದೆ ಹೋದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಮೇಡಮ್, ನೀವ್ ಹೇಳ್ತಿರೋ ನಂಗೆ ಅರ್ಥ ಆಗ್ತಿಲ್ಲ.
ಕಿಡ್ನಾಪ್ ಅಂತೀರಾ, ಬಾಲಾಜಿ ಅಂತೀರಾ, ನಾವಂತವ್ರಲ್ಲ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಪ್ರಮಾಣ ಮಾಡಿದ್ರೆ ಸುಳ್ಳು ನಿಜ ಆಗ್ಬಿಡುತ್ತಾ? 12 ವರ್ಷಗಳ ಹಿಂದೆ ನೀವು ಚಿಕ್ಕಮಂಗ್ಳೂರಲ್ಲಿ ಇದ್ರೋ ಇಲ್ವೋ? ಚಿಕ್ಕಮಂಗ್ಳೂರಾ? ಮೇಡಮ್, ನಾವು 30 ವರ್ಷದಿಂದ ಇದೇ ಊರಲ್ಲಿ ಇದೀವಿ. ಇಲ್ಲಕ್ಕ, ನಮ್ಗೆಲ್ಲ ಹೊಡೆದಿದ್ದು ಇವನ್ ಮಗನೇ. ಅವನ್ ಜೊತೆ ಮಹಾಲಕ್ಷ್ಮಿ ತಿರುಗ್ತಾ ಇದ್ದಾಳೆ. ನೋಡಿ, ನೀವ್ ಅನ್ಕೊಂಡಾಗೆ ನನ್ ಮಗ ಮಹಾಲಕ್ಷ್ಮಿ ಕಿಡ್ನಾಪ್ ಮಾಡಿಲ್ಲ. ಅವಳು 5th ಬ್ಲಾಕ್ ಹೌಸ್ ನಂಬರ್ 14 ನಲ್ಲಿ ಅವಳ ಫ್ರೆಂಡ್ ಮನೇಲಿ ಇದ್ದಾಳೆ. ಏನು ಶಾಕ್ ಆಗ್ಬಿಟ್ಯಾ? ಎಷ್ಟು ಧೈರ್ಯನೇ ನಿನಗೆ? ನನ್ನ ಕಣ್ಣಿಗೆ ಮಣ್ಣೆರ್ಚಿ ಇಲ್ಲಿ ಬಂದು ನಾಟಕ ಆಡ್ತಿದ್ಯಾ? ಸರಿ, ಹೊರಡು. ನಾನ್ ಬರಲ್ಲ. ಏಯ್, ಬಾರೆ. ನೋ, ನಾನ್ ಬರಲ್ಲ. ಬಾರೆ. ಬಾಯ್ ಮುಚ್ಕೊಂಡು ಬಾರೆ. ನಾನ್ ಬರಲ್ಲ ಮೇಡಮ್, ನಾನ್ ಬರಲ್ಲ. ಅವ್ಳ್ಗೆ ಆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಪ್ಲೀಸ್ ಅವಳನ್ನ ಬಿಟ್ಬಿಡಿ. ಚಿಕ್ಕಮ್ಮ, ಚಿಕ್ಕಮ್ಮ, ಪ್ಲೀಸ್. ಚಿಕ್ಕಮ್ಮ, ನನ್ನನ್ನ ಬಲವಂತ ಮಾಡ್ಬೇಡಿ, ಪ್ಲೀಸ್ ಚಿಕ್ಕಮ್ಮ. ರೇ ಏನ್ರಿ ಅದು ಗಲಾಟೆ? ಈ ಹುಡುಗಿನ ಬಲವಂತ ಎಲ್ಲಿ ಕಳ್ಕೊಂಡು ಹೋಗ್ತಾ ಇದೀರಾ? ಇಷ್ಟಕ್ಕೂ ನೀವ್ ಯಾರು? ಸರ್, ಇವಳು ನನ್ನ ಮಗಳು. ಯಾರ ಜೊತೆ ನಾವು ಓಡ್ ಹೋಗ್ತಾ ಇದ್ಲು. ತಪ್ಪು ಅಂತ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾ ಇದೀನಿ. ಸುಳ್ಳು ಸರ್, ನಾನ್ ಮೇಜರ್. ನನ್ಗೆ ಇಷ್ಟ ಇಲ್ದರೋನ್ ಜೊತೆ ಮದ್ವೆ ಮಾಡ್ಸೋದಕ್ ನೋಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ಇವಳಿಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಬಿಟ್ಬಿಡೋಣ. ಆದ್ರೆ ಇವಳು ಮನೆ ಬಿಟ್ಟು ಓಡ್ ಬಂದಿದ್ದಕ್ಕೆ ಊರವರೆಲ್ಲ ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಆಯ್ತು, ನಾನ್ ಎನ್ಕ್ವೈರಿ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಅದು ಇದು ಅಂತ ಬಲವಂತ ಮಾಡಿದ್ರು ನಿಮ್ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗತ್ತೆ. ಹುಷಾರ್. ನೀನ್ ಒಳಗಡೆ ಹೋಗಮ್ಮ. ನೀನ್ ನಡಿ. ಥ್ಯಾಂಕ್ ಯು ಸರ್. ಅಕ್ಕ, ನಾನು ಹೇಳಿದೀವನೇ. ಓಕೆ ಇನ್ಸ್ಪೆಕ್ಟರ್. ಇಟ್ಸ್ ಆಲ್ ರೈಟ್. ನಿಂತ್ಕೊಳ್ಳೋ ಅಲ್ಲೇ. ಇನ್ಮೇಲೆ ನಿನ್ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಅಪ್ಪ, ನೀವು ತಿಳ್ಕೊಂಡು ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಕಷ್ಟದಲ್ಲಿದ್ದ ಹುಡುಗಿಗೆ ಹೆಲ್ಪ್ ಮಾಡಿದೆ ಅಷ್ಟೇ. ಆ ಹೆಲ್ಪ್ ನಮಗೂ ಮಾಡೋ. ನೀನೊಬ್ಬ ಮನೇಲಿಲ್ಲ ಅಂದ್ರೆ ನಾವೆಲ್ಲರೂ ನೆಮ್ಮದಿಯಾಗಿರ್ತೀವಿ ಕಣೋ. ನೀನು ಮನೆ ಅಂದ್ರೆ ಏನ್ ಅಂದ್ಕೊಂಡಿದ್ಯೋ? ಹೆಣ್ಮಕ್ಳಿರೋ ಮನೆ ಕಣೋ ಇದು. ಅಪ್ಪ, ನನ್ನ ಮಾತು ಕೇಳಿ. ಇನ್ಮೇಲೆ ಯಾರು ಇಲ್ಲಿ ಬರಲ್ಲ. ಅವರಿಂದ ಯಾವ ಸಮಸ್ಯೆನೂ ಆಗಲ್ಲ. ನೀನ್ಲಿರೋದು ಒಳ್ಳೇದಲ್ಲ ಕಣೋ. ಕಲ್ಕತ್ತಾಗ ಹೋಗು, ಮಹೇಶ್ನ ಮೀಟ್ ಮಾಡಿ ಯಾವ್ದಾದ್ರು ಜಾಬ್ ಟ್ರೈ ಮಾಡು. ಅಪ್ಪ, ಹೀಗೆ ಸಡನ್ ಆಗಿ ಹೇಳಿದ್ರೆ ನಾನು ಲೈಫಲ್ಲಿ ಒಳ್ಳೆ ಕೆಲಸ ಸಡನ್ ಆಗಿ ಆಗೋದು. ಅಪ್ಪ, ಹಾಗಲ್ಲ. ಹೇಳಿದಷ್ಟು ಮಾಡು. ಪ್ರೀತಮ್, ಬಾ, ತಿಂಡಿ ತಿನ್ ಬಾ. ಹೇ, ಯಾಕೋ? ಮಹಾಲಕ್ಷ್ಮಿ ಬೇರೆ ಯಾರನ್ನೋ ಪ್ರೀತಿಸಿದಾಳೆ ಅಂದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಏ, ನಿಂಗೇನಾದ್ರೂ ಹುಚ್ಚ? ಪ್ರೀತಿ ಅಂದ್ರೆ ಅರ್ಥ ಗೊತ್ತೇನೋ ಅವಳಿಗೆ? 4ನೇ ಕ್ಲಾಸ್ನಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡಿದ್ದಾಳೆ. ಅಲ್ದೆ ಅವಳಿಗೆ ಮಲ್ತಾಯಿ ಪ್ರೀತಿ ಕೂಡ ಸಿಕ್ಕಿರೋದಿಲ್ಲ. ಆ ಚಿಕ್ಕಮ್ಮನ ಹೆದರಿಕೆಯಿಂದ ಅಕ್ಕಪಕ್ಕದವರು ಪ್ರೀತಿ ತೋರಿಸಿರಲ್ಲ. ಅದೇ ಸಮಯದಲ್ಲಿ ಆ ಬಾಲಾಜಿ ಸ್ನೇಹ ಆಗಿರ್ಬೇಕು. ಅವನೊಳಗೆ ಅಕ್ಕರೆ ತೋರಿಸಿರ್ಬೋದು. ಆ ಅಕ್ಕರೆನ ಅವಳ ಪ್ರೀತಿ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳೆ ಅಷ್ಟೇ. ಅಂದ್ರೆ ಅದು ಪ್ರೀತಿ ಅಲ್ಲ ಅಂತೀರಾ? ಖಂಡಿತವಾಗ್ಲೂ ಅಲ್ಲ. ಮಾವ ಹೇಳ್ದಾಗೆ ನೀನೇನ್ ಕಲ್ಕತ್ತಾಗ ಹೋಗ್ಬೇಕಾಗಿಲ್ಲ. ಮತ್ತೆ ಕಂಟಿನ್ಯೂ ಮಾಡು. ಮಹಾಲಕ್ಷ್ಮಿ ನಿನ್ನೋಳೆ. ಪ್ರೀತಮ್, ಐ ಆಮ್ ಸಾರಿ. ನನ್ನಿಂದ ನೀನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡೆ. ಅದ್ ಬಿಡು. ಈ ಆರೆಂಜ್ ಕಲರ್ ಡ್ರೆಸ್ ಅಲ್ಲಿ ನೀನು ಸೂಪರ್ ಆಗಿ ಕಾಣ್ತಾ ಇದೀಯ. ನೀನಿನ್ನೂ ನನ್ನನ್ನು ಪ್ರೀತಿಸ್ತಾನೆ ಇದೆಯಾ? ಅಯ್ಯೋ ದೇವ್ರೆ, ನನಗೆ ಆರೆಂಜ್ ಕಲರ್ ಅಂದ್ರೆ ತುಂಬಾ ಇಷ್ಟ. ನೀನೇ ಅಲ್ಲ, ಬೇರೆ ಯಾರಾದ್ರೂ ಈ ಕಲರ್ ಹಾಕೊಂಡಿದ್ರು ನನಗಿಷ್ಟ. ನೋಡು, ನಾನ್ ಕುಡಿಯೋದು ಆರೆಂಜ್ ಜ್ಯೂಸೆ. ಆದರ್ಶ್, 2 ಬರ್ಗರ್, 1 ಕೋಕ್. ಯಾರ್ಗೆ? ನಿನಗೆ. ಯಾಕೆ ನಗ್ತಾ ಇದೀಯಾ? ಈಗ ನಿನ್ ಪ್ಲೇಸ್ ಅಲ್ಲಿ ಬಾಲಾಜಿ ಇದ್ದಿದ್ರೆ ಮೊದ್ಲು ನನಗೆ ಏನ್ ಬೇಕು ಅಂತ ಕೇಳಿ ಆಮೇಲೆ ಆರ್ಡರ್ ಮಾಡ್ತಾ ಇದ್ದ. ನನ್ ಮಗನೇ, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಲ್ಲ. ವಾಟ್ ಎ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಬಾಲಾಜಿ ಬಗ್ಗೆ ಇನ್ನೂ ಏನಾದ್ರೂ ಹೇಳು. ಬಾಲಾಜಿ ಬಗ್ಗೆನಾ? ನನ್ ಬಾಲಾಜಿ ತುಂಬಾ ಚುರುಕಾಗಿದ್ದ. ಹಿ ಸೋ ಸ್ವೀಟ್ ಅಂಡ್ ಸಚ್ ಅ ನೈಸ್ ಗಾಯ್. ಅಂಡ್ ಯು ನೋ, ನಾನು ಅಂದ್ರೆ ಪ್ರಾಣ ಕೊಡ್ತಾ ಇದ್ದ. ಆ ಚಿಕ್ಕ ವಯಸ್ಸಲ್ಲಿ ಏನ್ ಸ್ಟೈಲಿಶ್ ಆಗಿದ್ದ ಗೊತ್ತಾ? ಗಾಟ್ ಇಟ್. ಬಾಲಾಜಿ ಸಿಕ್ಬಿಟ್ಟ.
ಆ ಎನರ್ಜಿ, ಆ ಸ್ಟೈಲು ಯಾರು ಅನ್ಕೊಂಡಿದ್ಯಾ? ಸ್ಟೈಲ್ ಸ್ಟಾರ್ ಶಾರುಖ್ ಖಾನ್. ನಿನಗೆ ತಮಾಷೆ ಆಗಿದ್ಯಾ? ಸಾರಿ, ಶಾರುಖ್ ಖಾನ್ ಸಿನಿಮಾ ಸ್ಟಾರ್ ಅಲ್ವಾ? ಲಕ್ಷ್ಮಿ 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 ಒಂದು ನಿಮಿಷ. ಪ್ರೀತು, ನೀನು ಬಾಲಾಜಿ ಡೀಟೇಲ್ಸ್ ಕೇಳಿದೆಲ್ಲ. ಈಗ ತಾನೇ ಎಕ್ಸಾಮ್ ಬೋರ್ಡ್ ಹೋಗಿ ಬರ್ತಾ ಇದೀವಿ. 2002ನೇ ಇಸ್ವಿಯ SSLC ಬ್ಯಾಚ್ ನಲ್ಲಿ ಬಾಲಾಜಿ ಅಂತ ಹೆಸರಿರೋ ಎಷ್ಟು ಜನ ಹುಡುಗರು ಎಕ್ಸಾಮ್ ಬರೆದಿದ್ದಾರೆ, ಈಗ ಅವ್ರು ಯಾವ ಕಾಲೇಜಲ್ಲಿ ಓದಿದ್ದಾರೆ ಅನ್ನೋ ಡೀಟೇಲ್ಸ್ ಇನ್ನು 5 days ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಅವಳಿಗೆ ಹೇಳು. ಏನ್ ಹಾಗೆ ನೋಡ್ತಾ ಇದೀಯಾ? ಖಾಲಿ ಇದೀವಿ ಅಂತ ಈ ಕೆಲಸ ಮಾಡ್ತಿಲ್ಲ, ನಿನ್ನೂ ಬಾಲಾಜಿನ ಸೇರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ ಪ್ರೀತಮ್. ಬಾಲಾಜಿ ಬಗ್ಗೆ ನೀನೇನ್ ಚಿಂತೆ ಮಾಡಬೇಡ, ಅವನ್ ಎಲ್ಲಿದ್ದಾನೆ ಅಂತ ಆದಷ್ಟು ಬೇಗ ತಿಳಿಸ್ತೀನಿ. ಥ್ಯಾಂಕ್ ಯು ಪ್ರೀತಮ್, ನೀನ್ ನನಗೋಸ್ಕರ ತುಂಬಾ ಕಷ್ಟಪಡ್ತಿದ್ಯಾ. ನಿನ್ಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳ? ನೀನ್ ಹೊರಡು. ಓಕೆ, ಬಾಯ್ ಬಾಯ್. ಕೇಳಿದ್ರೆ ಅವನ್ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಚಂದಮಾಮನ ಕತೆ ಹೇಳಿ ಗ್ಯಾಪ್ ಅಲ್ಲಿ ಅವಳನ್ನ ಇಂಪ್ರೆಸ್ ಮಾಡಿ ಒಂದ್ ಒಳ್ಳೆ ದಿನ ನೋಡಿ ಬಾಲಾಜಿ ಸನ್ಯಾಸಿ ಆಗ್ಬಿಟ್ಟ ಅಂತ ನಂಬಿಸಿ ನನ್ನ ಲವ್ನ ಸಕ್ಸಸ್ ಮಾಡ್ಕೋತೀನಿ. ಬಾಲಾಜಿ ಅಂತ ಬಾಲಾಜಿ ಅವನ ಅಜ್ಜಿ. ನಿನಗಿಷ್ಟೊಂದು ಕ್ರೂರವಾದ ಮನಸ್ಸಿದ್ಯಾ? ನಾನ್ ಇನ್ನೊಬ್ಬನ್ನ ಪ್ರೀತಿಸ್ತೀನಿ ಅಂತ ಗೊತ್ತಿದ್ದು ನನ್ ಇಷ್ಟಪಡ್ತಿದ್ಯಾ? ಹೀಗ್ ಯೋಚನೆ ಮಾಡಕ್ಕೆ ನಿನಗೆ ನಾಚಿಕೆ ಆಗಲ್ಲ? ಓಕೆ, ಇನ್ಮೇಲೆ ಯಾವತ್ತು ಇಂಥ ಕೆಟ್ಟ ಯೋಚನೆ ನನ್ನ ಮನ್ಸಲ್ಲಿ ಬರೋದಕ್ಕೆ ನಾನು ಬಿಡೋದಿಲ್ಲ. ಡೈರೆಕ್ಟ್ ಆಗಿ ನಿನ್ನ ಮನ್ಸಲ್ಲಿ ಸ್ಥಾನ ಸಂಪಾದಿಸ್ತೀನಿ. ನಾನ್ ಬದುಕಿರೋವರೆಗೂ ಅದು ನಡೆಯಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಚಿಕ್ಕ ವಯಸ್ಸಲ್ಲಿ ಕುಂಟೆ ಬಿಲ್ಲೆ ಕಣ್ಣ ಮುಚ್ಚಲೆ ಆಡಿದ ತಕ್ಷಣ ಅದ್ ಪ್ರೀತಿ ಆಗ್ಬಿಡುತ್ತಾ? ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು. ನೀನೀಗ ಅಂದ್ಕೊಂಡಿರೋದು ಎಂತ ಕೆಟ್ಟ ಕಲ್ಪನೆ ಅಂತ ನಿನ್ಗೆ ಅರ್ಥ ಆಗುತ್ತೆ. ನಂದು ಕೆಟ್ಟ ಕಲ್ಪನೆ ಆಗಿರ್ಬಹುದು, ನನಗ್ ಬಾಲಾಜಿ ಸಿಗ್ದೇನೆ ಹೋಗ್ಬೋದು, ಆದ್ರೆ ನಿನ್ನಂತ ಡಬಲ್ ಗೇಮ್ ಮಾಡೋನ್ನ ನನ್ನ ಪ್ರಾಣ ಹೋದ್ರೂ ಪ್ರೀತಿಸಲ್ಲ. ಏನ್ ಬಾಯಿ ಬಂದಂಗ್ ಮಾತಾಡ್ತಿದೀಯಾ? ನಿನ್ಗೊಬ್ಳಿಗೆ ಅಲ್ಲ, ನನಗೂ ಬರುತ್ತೆ ರೋಷ. ನಿನ್ನಂತ ಮೆಂಟಲ್ ನೋ ಮಾಡೋದಕ್ಕೆ ನಾನೇನು ಕೋಡಂಗೆ ಅಲ್ಲ. ಮಾಮ್ ಸುಮೀರಾ, ಬಾಲಾಜಿ ಅಂತೆ ಬಾಲಾಜಿ, ಕೊನೆಗೇನ್ ಗತಿ ಬರುತ್ತೆ ಅಂತ ನಿನ್ಗೆ ಗೊತ್ತಾಗುತ್ತೆ. ನಿನ್ ಹತ್ರ ಮಾತಾಡ್ತಿದ್ದೀನಲ್ಲ, ನಂದೇ ತಪ್ಪು. ಮತ್ತಿನ್ನು ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಕಟ್ಲಾಚ್ಕೋ, ಹೋಗ. ಏನೋ ಬುದ್ಧಿ ಇಲ್ದಿರೋ ಮಾತಾಡ್ತಿದ್ಯಾ? ನೀನೊಬ್ನೇ ದೊಡ್ಡ ಪ್ರೇಮಿ ಅಂತ ಅನ್ಕೋಬೇಡ. ಸಂಪ್ರದಾಯದ ಪ್ರಕಾರ ನಿಂಗೇನಾದ್ರೂ ಹುಡುಗಿ ಹುಡ್ಕಕ್ ಹೋದ್ರೆ 7th ಸ್ಟ್ಯಾಂಡರ್ಡ್ ಓದಿರೋಳು ಸಿಗೋದಿಲ್ಲ. ಹಾಗಂತ ತಲೆ ಕೆಟ್ಟವಳ ಹತ್ರ ಹೋಗಿ ನನ್ನ ಪ್ರೀತಿ ಮಾಡುವಂತ ಭಿಕ್ಷೆ ಬೇಡು ಅಂತೀಯಾ? ಅವೆಲ್ಲ ಆಗಲ್ಲ. ಯಾವಾಗ ನೋಡಿದ್ರು ಪ್ರೀತಮ್ ಇವನು ಬಾಲಾಜಿ ಇಸ್ ಎ ಸ್ವೀಟ್ ಗೈ, ಬಾಲಾಜಿ ಇಸ್ ಎ ನೈಸ್ ಗೈ, ಬಾಲಾಜಿ ಇಸ್ ಎ ಗ್ರೇಟ್ ಗೈ ಅಂತ ಹೇಳ್ಬೇಕಾದ್ರೆ ನನಗೆ ಹೊಟ್ಟೆ ಎಲ್ಲ ಉರಿಯುತ್ತೆ. ದೇವ್ರೇ, ಅವನ ವಿಷಯ ಮಾತಾಡ್ಬೇಕಾದ್ರೆ ಮೇಡಮ್ ಅವ್ರ ಕಾಲು ನೆಲದ ಮೇಲೆ ನಿಲ್ಲದೇ ಇಲ್ಲ. ಈ ಕ್ಷಣದಿಂದ ಪ್ರೀತಿನೂ ಇಲ್ಲ, ಮಹಾಲಕ್ಷ್ಮಿನೂ ಇಲ್ಲ, ಆ ವೇಸ್ಟ್ ಬಾಡಿ ಬಾಲಾಜಿನೂ ಇಲ್ಲ. ಮದರ್ ಮಾ, ನಾನು ಕಲ್ಕತ್ತಾ ಹೋಗ್ತಾ ಇದ್ದೀನಿ. ಟಾಪ್ ಇಂಡಸ್ಟ್ರಿಯಲ್ಲಿ ಅಂಬಾನಿ ತರ ಆಗ್ಬರೋ ಹಾಗೆ ಆಶೀರ್ವಾದ ಮಾಡಮ್ಮ. ಶೀಘ್ರಮೇವ ಮಹಾಲಕ್ಷ್ಮಿ ಪ್ರಾಪ್ತಿರಸ್ತು. ನನ್ ಮಾತ್ ಕೇಳು, ಮಹಾಲಕ್ಷ್ಮಿ ಅಂದವಾಗಿದ್ದಾಳು. ಅಮ್ಮ, ನಿನ್ಗೂ ಬೇಕು ಅಂದ್ರೆ ಕಲ್ಕತ್ತಾದಿಂದ ಕತ್ತಿ ತರ ಇರೋ ಹುಡುಗಿನ ಪ್ರೀತಿ ಕರ್ಕೊಂಬರ್ತೀನಿ. ಹೋಗೋ, ಕತ್ತಿ ಚೂರಿ ಎಲ್ಲ ನಮ್ಮನೇಲೆ ಇದೆ. ನನಗೆ ಮಹಾಲಕ್ಷ್ಮಿ ಬೇಕು. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ. ಅಪ್ಪ ಏನೋ ಅಪ್ಪ, ಇವ್ರು ನನ್ಗೆ ಏನ್ ಹೇಳ್ತಿದ್ರು? ಏನೇ ಅದು ಗಲಾಟೆ? ಏನಿಲ್ಲ ರೀ, ಏನ್ ಬೇಕಾರ ಮಾಡ್ಕೋ, ನನಗೇನು. ಅಪ್ಪ, ಇವ್ರು ನನ್ಗೆ ಏನ್ ಹೇಳ್ಕೊಡ್ತಾರೆ? ಸಾಯಿ. ಅಮ್ಮ ಮಹಾಲಕ್ಷ್ಮಿ. ಸುಬ್ಬಯ್ಯ ತಾತ, ನೀನಾ? ಯಾವಾಗ ಬಂದೆ? ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನವ, ನೀ ಹೇಗಿದ್ಯವ? ಹೌದು, ನಿಮ್ ಚಿಕ್ಕಮ್ಮ ಇಲ್ಲಿಗೆ ಬಂದು ತುಂಬಾ ಗಲಾಟೆ ಮಾಡಿದ್ರಂತೆ. ಗೀತಾ, ಇವ್ರು ನಂಗೆಲ್ಲ ಗೊತ್ತು. ತಾತನ್ ಒಳಗ್ ಬಂದ್ ಕೂತ್ಕೊಳ್ಳಿ ಅಂದ್ರು ಕೂತ್ಕೊಳ್ಳಿಲ್ಲ. ಅದ್ರಲ್ಲಿ ಏನಾಯ್ತು ಬಿಡವ. ಹಾ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಅದಕ್ಕೆ ಮನೇಲಿ ಯಾರಿಗೂ ಹೇಳದೆ ಬಂದಿವ್ನಿ. ಹೋದ ವಾರ ನಿನ್ಗೊಂದು ಪತ್ರ ಬಂದಿತ್ತು. ಆ ಮಾಯ್ಗಾತಿ ಕೈ ಸಿಕ್ಕಿದ್ರೆ ಎಲ್ಲಿ ಓದ್ ಹರಿದಾಕತ್ತು ಅಂತ ಪತ್ರ ಬಂದಿರೋ ವಿಷಯ ಅವಳಿಗೆ ಹೇಳಲೇ ಇಲ್ಲ. ತುಂಬಾ ದಿನ ಆದ್ಮೇಲೆ ಪತ್ರ ಬಂದೈತೆ ಅಂದ್ಮೇಲೆ ಯಾವ್ದೋ ಮುಖ್ಯವಾದ ವಿಷಯನೇ ಇರ್ಬೇಕು ಅಂತ ಖುದ್ದಾಗಿ ನಾನೇ ತಗೊಬಂದೆ. ಹಾಯ್ ಲಕ್ಷ್ಮಿ, ನಾನು ಬಾಲಾಜಿ. ಪ್ರತಿದಿನ ನೀನ್ ನೆನಪಿಗೆ ಬರ್ತೀಯ. ಈಗೀಗ ತುಂಬಾ ಜಾಸ್ತಿ. ಅದಕ್ಕೆ ಈ ಲೆಟರ್ ಬರಿತಾ ಇದ್ದೀನಿ. ನನ್ನ ಎಜುಕೇಶನ್ ಮುಗೀತು. ಬಿಸ್ನೆಸ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಬಂದು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ. ನಮ್ಮ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈಗ ನಿನ್ನ ನೆನೆಸ್ಕೊಂಡ್ರೆ ನನ್ನ ಮನಸ್ಸು ಚಿಟ್ಟೆ ಥರ ಹಾರಾಡ್ತಿರುತ್ತೆ. ಇದನ್ನೇ ಪ್ರೀತಿ ಅಂತಾರೆ ಅನ್ಸುತ್ತೆ. ನಿನಗೂ ಇದೇ ಥರ ಫೀಲಿಂಗ್ಸ್ ಇದ್ರೆ ನನ್ನನ್ನು ಒಂದ್ಸಲ ಮೀಟ್ ಮಾಡ್ತೀಯಲ್ವಾ? ಬಾಲಾಜಿನ ನಿನಗೆ ಹೇಳಿಲ್ವಾ ಯಾವತ್ತಿದ್ರು ನನ್ ಬಾಲಾಜಿ ನನಗ್ ಸಿಗ್ತಾನೆ ಅಂತ?
ಥ್ಯಾಂಕ್ ಯು ತಾತ. ಕೊನೆಗೂ ಆ ದೇವರು ನೀನ್ ಇಷ್ಟಪಟ್ಟವನ ಹತ್ರನೇ ಕಳಿಸ್ತಾ ಇದ್ದಾನೆ. ಒಳ್ಳೇದಾಗ್ಲವಾ? ಸರಿ, ನಾನಿನ್ ಬರ್ತೀನಿ. ಈಗ್ಲೇ ಹೋಗ್ಬೇಕಾ? ನಾನ್ ನಮ್ಮೂರ್ಗ್ ಹೋಗ್ತೀನಿ ಅಂತ ನಿಮ್ ಚಿಕ್ಕಮ್ಮವ್ರ ಹತ್ರ ಸುಳ್ಳು ಹೇಳಿ ಬಂದಿವ್ನಿ. ಆ ರಾಕ್ಷಸಿಗೆ ನಾ ಬಂದಿರೋ ವಿಷಯ ಗೊತ್ತಾಗ್ಬಾರ್ದು. ನಮ್ಮ ಮಹಾಲಕ್ಷ್ಮಿನ ಹುಷಾರಾಗಿ ನೋಡ್ಕೊಳ್ಳವಾ? ಆಗ್ಲಿ ತಾತ. ನಾನಿನ್ ಬರ್ತೀನವಾ? नंबर प्लेटफॉर्म से रवाना होने का समय हो गया है. For the kind attention of passengers, this is the time for train number 7. ವಾ, ಇದು ಇಲ್ಲಿ ಬೇರೆ ಒಕ್ಕರ್ಸ್ಕೋತಾ? ಇವಳು ಪಕ್ಕದಲ್ಲಿ ಏನಾದ್ರು ನಾನು ಕೂತ್ಕೊಂಡ್ಬಿಟ್ರೆ ಹುಚ್ಚ ಆಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ನನ್ನ ಬರ್ತ್ ನಂಬರ್ 34 ಫೇಸಿಂಗ್ ಪ್ರಾಬ್ಲಮ್. ವಾಸ್ತು ಪ್ರಕಾರ ನಾನು ಕೂತ್ಕೋಬಾರದು. ಕೂತ್ಕೊಂಡ್ರೆ ಏನಾಗುತ್ತೆ? ನನಗೇನಾಗಲ್ಲ, ಟ್ರೈನ್ಗಾಗುತ್ತೆ. ಹಾಯ್, ನಕ್ಕದ್ರಾ? ಸರ್, ನಾನು ಸ್ವಲ್ಪ ಟಾಯ್ಲೆಟ್ಗೆ ಹೊರಟು ಬರ್ತೀನಿ. ಬ್ಯಾಗ್ ನೋಡ್ಕೋತೀರಾ? ಓಕೆ. ಬೇಡ ಬಿಡಿ, ಸೀಟ್ ಮಾತ್ರ ನೋಡ್ಕೊಳ್ಳಿ. ಸರ್, ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನನಗೆ ಬೇರೆ ಬರ್ತ್ ಕೊಡ್ತೀರಾ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಇದೇನಪ್ಪ ಕರ್ಮ, ಆಕಾಶದಲ್ಲಿರೋ ಚಂದ್ರನ್ ತರ ಎಲ್ಲೋದ್ರೂ ಕಾಣಿಸ್ಕೊತಾಳೆ. ನಾಯಿ ಬಾಲಕ್ ತರ ಎಲ್ಲಂದ್ರೂ ನನ್ನ ಹಿಂದೆನೆ ಬರ್ತಾ ಇದ್ದಾರೆ. ಅಂಕಲ್, ನೀವೇ ಹೇಳಿ, ಇಲ್ಲಿ ಫಸ್ಟ್ ಕೂತ್ಕೊಂಡವ್ರು ಯಾರು? ನೀವ್ಯಾರು? ಎಕ್ಸ್ಕ್ಯೂಸ್ ಮೀ, ನಾನು ಆರ್ಡರ್ ಮಾಡಿದ್ದೀನಿ. ಈ ಲಿಸ್ಟಲ್ಲಿ ಇಲ್ವಲ್ಲ ಮೇಡಮ್? ಓಕೆ. ಲಕ್ಷ್ಮಿ, ತಗೋ. ಬೇಡ. ತುಂಬಾ ಹೊಟ್ಟೆ ಹಸಿವಾಗಿದೆ ಅನ್ಸುತ್ತೆ, ತಗೋ. ನಾನ್ ಕೇಳಿದ್ನಾ? उधर प्रॉब्लम क्या है? जल्दी चेक करके बताओ. ಸರ್, ಇಲ್ಲಿ ತಿನ್ನೋದಕ್ಕೆ ಏನಾದ್ರೂ कुछ भी नहीं ಸಿಗುತ್ತಾ? मिलता माँ. और कितना टाइम लगेगा? जल्दी मैसेज दो. ಎಕ್ಸ್ಕ್ಯೂಸ್ ಮೀ, ತಗೋ ತಗೋ ತಗೋ.
शिकार है मजा रहा है ऑटो है लड़की ओ छोकरी इधर आओ अरे खूबसूरत लड़की इधर आओ भागा मत लड़की रुक जा अरे क्या हो गया ನನ್ನಿಂದ ಯಾಕೆ ಬರ್ತಿದ್ಯಾ? ನಿನಗೆ ಮಾನ ಮರ್ಯಾದೆ ಅಂತ ಇದ್ರೆ ನನ್ನಿಂದ ಬರಬೇಡ. ಅಷ್ಟು ಕಷ್ಟಪಟ್ಟು ಬಿಸ್ಕೆಟ್ ತಂದು ಕೊಟ್ರೆ ಬೇಡ ಅಂದಲ್ಲ. ನನಗೆ ಬರ್ತಾ ಇರೋ ಕೋಪಕ್ಕೆ ತಗೋ ಇದನ್ನ ಎತ್ಕೊಂಬ. ಓಯ್ ಹಲೋ ಹಲೋ, ಎಲ್ಲೋಗ್ತಾ ಇದ್ಯಾ? ಹಿಂದೆ ಬಾ. ಅವನಿಗೆ ನಾಯಿ, ನನಗೆ ನೀನು. ಹೋಗೋ. ಕೋಪ ಬರ್ತಿದ್ಯಾ? ಬರ್ಲಿಲ್ಲ ಅಲ್ಲ? ಅದು ಫಾಲೋ ಮೀ.